ಡಿಫೈನ್ ಎಲೆಕ್ಟ್ರೋ ಕೆಮಿಕಲ್ ಈಕ್ವಲೆಂಟ್. ನೋಡ್ಲಿ ಹುಡುಗಿರಲ್ಲ ಫಿದಾಲಿ. ಯಾರಿವನು ಡ್ರೀಮ್ ಬಾಯ್ ಅಂತ ಕೇಳಲಿ ಎಲ್ಲ. ಸ್ಟಬಲ್ ಆಗಿ ನಿಂಕಬೇಕು, ಸ್ಟೇಬಲ್ ಆಗಿ ಆಗುತ್ತೆ ನಿಂಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಡೈರೀಸ್. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭರತ್ ಅವರು ಕೆಮಿಸ್ಟ್ರಿ ಬುಕ್ ಓದ್ತಾ ಇದ್ದಾರೆ. ಓದಿ ಭರತ್ ಅವರೇ, ತಗೊಳ್ಳಿ. ಏನು ಒಂದು ಗೊತ್ತಾಗ್ತಿಲ್ಲ ಇದು. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ನಡೀತಾ ಇದೆ. ಇವನ್ನೆಲ್ಲ ನಾವು ಆ ಕಾಲದಲ್ಲಿ ಅರ್ದು ಕೂದಿದ್ದು ಕಣ್ತಿದ್ದು, ನಿಮ್ಗೆ ಎಲ್ಲ ಗೊತ್ತಿರಲ್ಲ. ಇವನ್ನೆಲ್ಲ ನಾವು ಆ ಕಾಲದಲ್ಲಿ ಅರ್ದು ಕೂದಿದ್ದು ಕಣ್ತಿದ್ದು, ನಿಮ್ಗೆ ಎಲ್ಲ ಗೊತ್ತಿರಲ್ಲ. ಯಾರು ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಇದ್ರಿ ಮೇಲೆ. ನಾವು ಫಸ್ಟ್ ಇಯರ್ ಗೊತ್ತಲ್ಲ, ಫಸ್ಟ್ ಇಯರ್ ಆಟ ಆಡಿದಂತೆ ಅಂತ. ಡಿಫೈನ್ ಎಲೆಕ್ಟ್ರೋ ಕೆಮಿಕಲ್ ಈಕ್ವಲೆಂಟ್. ಏನಂದೆ, ಇನ್ನೊಂದ್ಸಲ ಹೇಳು. ಸಿದ್ದವರು ಓದ್ಕೋತಿದ್ದಾರೆ, ಒಂಚೂರು ಹೆಲ್ಪ್ ಮಾಡೋಣ ಬನ್ನಿ ಅವರಿಗೆ. ಏನ್ ಅರ್ಥ ಆಗ್ತಿದೆ ಆ ಪೇಪರ್ ನೋಡಿ? ಏನು ಅರ್ಥ ಆಗ್ತಿಲ್ಲ. ಬಿಳಿ ಹಾಳೆ ತಗೊಂಡೋಗಿ ಚರ್ಮುರಿ ಅಂಗಡಿಗೋ ಎಲ್ಲಿಗಾರ ಕೊಟ್ರೆ ಚೆನ್ನಾಗಿ ಯೂಸ್ ಆಗುತ್ತೆ. ಏನಂತೀರಾ? ನಮ್ಮ ಮನ್ಸು ಒಳ್ಳೆ ಮಾಡಿದ್ರೆ ನಮ್ಮ ದೇವರು ಅಷ್ಟೇ. ಏನಂತೀರಾ? ಇದು ಆಕ್ಚುಲಿ ಚೆನ್ನಾಗಿರೋದು. ಹಾಕೋ ನಂದಿರ್ಲಿ, ಏನಾಗ ನೋಡ್ಲಿ ಹುಡುಗಿರಲ್ಲ ಫಿದಾಲಿ. ಯಾರಿವನು ಡ್ರೀಮ್ ಬಾಯ್ ಅಂತ ಕೇಳಲಿ ಎಲ್ಲ. ಕ್ವಾರ್ಟರ್ ಬೇಕು, 35 ಎಲ್ಲ ಬೇಡ, 45 ಇನ್ನು ತಮಾಷೆ ಹೇಳ್ತಿಲ್ಲ. ನಾನು ನಿಜಾನೇ ಹೇಳ್ತಿದ್ದೀನಿ, ಬಾ ಹೋಗೋಣ. ಫೋನ್ ಮಾಡಿ 2:45 ಎಕ್ಕೋ ನಾಗರ ಬಾವಿ ಇದೆ ನಕ್ಕೋ. ಏನಿವತ್ತು ನಿಮ್ಮ ಪಯಣನ ಕತ್ರಗುಪ್ಪೆ ಕಡೆಗೆ ಬೆಳೆಸಿದಿರಲ್ಲ? ಬೆಳೆಸಿದ ಹಿಂಗೆ ಯಾರೋ ಹುಡುಗಿನ ಬಂದು. ಹೌದೇನು? ಹಾಂ ಹಾಂ. ಬರ್ಗನಕ್ಕ ಒತ್ಕೊಂಡಕ್ಕ ಪವನ್ ಸ್ವಲ್ಪ ಮಾತಾಡ ಇಲ್ಲಿ ಬಾರ ಇಲ್ಲಿ ಇರ್ಲಿ, ಬಾ, ಭಯ ಪಡ್ಬೇಡ. ಯಾವುದೋ ಇಂಗ್ಲಿಷ್ ಮೂವಿ ನೋಡ್ತಾ ಇದ್ದಾರೆ, ಫುಲ್ ಡೀಪ್ ಅಲ್ಲಿ ಇದ್ದಾರೆ. ಅಲ್ಲ, ರಾಜಾಜಿನಗರ ಆದ್ರೆ ಎಷ್ಟಿದಾವ ಗೊತ್ತಾ? ಇವ್ರು ಊಟ ಮಾಡಕ್ಕೆ ಅಂತ ಹೊಟ್ಟೆ ಹತ್ತಿತೆ ಬಂದು ದೇವರಗತಿ ಹೋಗೋಣ ಅಂದ್ರು. ಅಲ್ಲಿಂದ ನೆಕ್ಸ್ಟು ದಾವಣಗೆರೆ ಬೆಣ್ಣೆ ದೋಸೆ ನೋಡ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂದ್ರು. ಇವಾಗ ಅಲ್ಲೂ ಬೇಡ ಅಂತ ತಾಜಾ ತಿಂಡಿಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ದೇವರೇ ಗತಿ ತೋರಿಸಿ, ದೇವರೇ ಮುಂದೆ ಗತಿ ತೋರಿಸಿದ್ಮೇಲಪ್ಪ. ಕತ್ರಗುಪ್ಪೆ ಮೇನ್ ರೋಡಿಗೆ ಬಂದ್ವಿ. ಒಂದು ಹೋಟ್ಲು ಸಿಕ್ಕಿಲ್ಲ ಇನ್ನು. ಈ ಏರಿಯಾಗೆ ಬಂದು 6 ತಿಂಗಳಾಯಿತು. ಕರೆಕ್ಟಾಗಿ ಒಂದು ಹೋಟ್ಲೂ ಸಿಕ್ಕಿಲ್ಲ, ನೋಡ್ಕೊಂಡಿಲ್ಲ. ಯಾವ ಹೋಟ್ಲಲ್ಲೂ ಊಟನೂ ಚೆನ್ನಾಗಿರಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಹಾಗೂ ತಾಜಾ ತಿಂಡಿ ಹತ್ರ ಬಂದರು. ಇಲ್ಲೂ ಹೋಗ್ತಾರೋ ಗೊತ್ತಿಲ್ಲ, ಮಾಡೋಂಗಿಲ್ಲ. ಇಲ್ಲಿ ಮಸಾಲೆ ದೋಸೆ ತಗೊಂಡ್ವಿ ಫೈನಲಿ. ಇವಾಗ ಮಸಾಲೆ ದೋಸೆ ತಿಂತಾಯಿದ್ದೀವಿ 3 ಜನನು. ಹೊಟ್ಟೆ ತುಂಬಿಲ್ಲ, ದೋಸೆ ತಿಂದಿದ್ದು ಸಾಕಾಗಿಲ್ಲ ಅಂತ ಬಂದ್ಬಿಟ್ಟು ಇಬ್ಬರು, ಇವನು ಬೇಲ್ಪುರಿ ತೊಗೊಂಡಿದ್ದಾನೆ, ಇವನು ಮಸಾಲೆ ಪುರಿ ತಗೊಂಡು ತಿಂತಾ ಇದ್ದಾರೆ. ಮತ್ತೆ ಯಾರಿಗೆ ತಿನ್ನಿಸ್ತಿದ್ಯಾ ಬರುತ್ತಾ? ಯಾರಿಗೆ ತಿನ್ನಿಸ್ತಿದ್ಯಾ? ಅಷ್ಟೊಂದು ಚೆನ್ನಾಗಿ ಮಾಡ್ತೀಯಾ? ಫೋನ್ ಮಾಡಿ ಕಾಳನ್ನು ಕೊನೆ ಕಲ್ಲಡಿ ಹಾಕೊಂಡ್ಬಿಡಿ. ಕಡಲೆ ಬೀಜ ಯಾರು ಹಾಕ್ತಾರೆ ಫ್ರೈಡ್ ರೈಸ್ಗೆ? ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಭರತ್ ರಾಜ್. ಎಲ್ಲ ಲಕ್ಷಣಗಳು ಬೇಯಕ್ಕೆ ಉಪ್ಪು ಹಾಕ್ಬೇಕಲ್ವ ಫಸ್ಟಿಗೆ? ತರಕಾರಿ ಬೇಯುತ್ತೆ. ಬೇಯಂಗೆ ಇರಬೇಕು. ಜಾಸ್ತಿ ಹಾಕಂತ ತಿನ್ಬಾರ್ದು ಕಣ. ಜೀವನದಲ್ಲಿ ಅಷ್ಟೇ. ಬಾಯ್.